ಇನ್ನು ಜೆಡಿಎಸ್ ಬಿಜೆಪಿ ಪಕ್ಷದ ಶಾಸಕರಿಂದ ಅಡ್ಡ ಮತದಾನ. ಡಾಲರ್ಸ್ ಕಾಲೋನಿ ನಿವಾಸದ ಬಳಿ ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಮಾಡಿದವರ ಪಟ್ಟಿ ಇದೆ ಅಂತ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅವರ ಪಟ್ಟಿ ನಮ್ಮ ಹತ್ರ ಇದೆ. ನಾನು ನಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಅನುಮತಿ ಕೇಳಿದ್ದೇನೆ. ಪರಿಷತ್ ಎಲೆಕ್ಷನ್ನಲ್ಲಿ ಆದ ಅಡ್ಡ ಮತದಾನದ ಬಗ್ಗೆ ಚರ್ಚೆ ಮಾಡ್ತೇನೆ. ವೈಯಕ್ತಿಕವಾಗಿ ನಾನು ಏನು ಚರ್ಚೆ ಮಾಡಕ್ ಹೋಗಲ್ಲ. ನನಗದ್ರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಕೊಡಬಾರ್ದು, ಮೂರನೇ ಅಭ್ಯರ್ಥಿಯನ್ನ ಸಾಧ್ಯ ಆದಷ್ಟು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಆದರೆ ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. BJP ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತಾರೆ. ಕ್ರಾಸ್ ಔಟ್ ಮಾಡಿರೋರ ಬಗ್ಗೆ ಮಾಹಿತಿ ಇದೆಯಾ ಸರ್? ಕೆಲವು ಮಾಹಿತಿಗಳಿದ್ದಾವೆ, ಎಲ್ಲವನ್ನು ಕೂಡ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಅಲ್ಲ. ಬಟ್ ಲೆಟ್ ಮಿ ಅಶ್ಯೂರ್ ಯು, ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಈಗಾಗಲೇ ನಮ್ಮ ಭಾಜಪದಲ್ಲಿ ಗೊಂದಲಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಇದನ್ನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಗೆರೆ ಎಳೆಯುವಂಥ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ಮಾಡ್ತೀನಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗಲಿ, ನಾವಾಗಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಹಿಡ್ಕೊಂಡೆ ಇಬ್ಬರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಅಂತ ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವರೇನು ಒತ್ತಾಯಪೂರ್ವಕವಾಗಿ ಅವರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡೇ ಆಗಿರುವಂಥದ್ದು. ಹಾಗಾಗಿ ಒಂದು ಅವರ ಪಕ್ಷದಲ್ಲೂ ಕೂಡ ಒಂದು 6-7 ಮತಗಳು ಅಡ್ಡ ಮತದಾನ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನೋವಾಗ್ತಕ್ಕಂಥದ್ದು ಸಹಜ. JDS ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವು 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಅದು ನಮಗೂ ಕೂಡ ಅಪಮಾನ ಆಗಿದೆ. ನಮ್ಮ ಶಾಸಕರು ಕೂಡ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ. ನಮ್ಮ ವರಿಷ್ಠರನ್ನು ನಾನು ಕೂಡ ಭೇಟಿ ಮಾಡ್ತೇನೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಏನಿದೆ. ನಮ್ಮ ಅವರು ಹೇಳ್ತಾರೆ 5 ಜನ JDS ಇಂದ ಅಡ್ಡ ಮತದಾನ ಆಗಿದೆ ಅಂತ ಹೇಳ್ತಾರೆ. ಇಕ್ಕದು ನಿಮ್ಮದೇ ಹಂಗಾರೆ ಸರ್? ನೋಡಿ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದಿಂದ JDS ಪಕ್ಷಕ್ಕೆ ಕನಿಷ್ಠ 4-5 ಮತಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಅವ್ರಿಗೂ ಕೂಡ ಇತ್ತು. ಆದರೆ ಅದು ಆಗಿಲ್ಲ. ಮತ್ತು JDSನ 18 ಮತಗಳು ಇಂಟ್ಯಾಕ್ಟ್ ಇರ್ತದೆ ಅಂತೇಳಿ ಪಾಪ ಅವ್ರು ಅಂದ್ಕೊಂಡಿದ್ರು, ಅದು ಕೂಡ ಅದು ಆಗಿಲ್ಲ. ನಾವು ಕೊಟ್ಟಂಥ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಶಾಸಕರು JDS ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡೋದಂತೆ. BJP ಶಾಸಕರು ನಮ್ಮ BJP ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡೋದಂತೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ.
ಇದು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಧವಳಗಿರಿ ನಿವಾಸದ ಮುಂಭಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಅಡ್ಡ ಮತದಾನ ಯಾರು ಮಾಡಿದ್ರು ಅವರ ವಿರುದ್ಧ ಖಂಡಿತ ಕ್ರಮ ಆಗತ್ತೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪಕ್ಷಕ್ಕೆ ಮೋಸ ಮಾಡಿದ್ರೆ ಅದು ತಾಯಿಗೆ ಮೋಸ ಮಾಡಿದ ಹಾಗೆ. ನಾವು ಕುಮಾರಸ್ವಾಮಿ ಅವರು ಮಾತನ್ನ ಆಡಿದ್ವಿ, 1 ವಾರಗಳ ಮುಂಚಿತವಾಗಿ 3ನೇ ಅಭ್ಯರ್ಥಿಯನ್ನು ನೀವಾದರೂ ಕಣಕ್ಕಿಳಿಸಿ ಅಥವಾ ನಾವಾದರೂ ಕಣಕ್ಕಿಳಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ನೀವೇ ಕಣಕ್ಕಿಳಿಸಿ ಅಂತ ಹೇಳಿದ್ವಿ, ಹೀಗಾಗಿ ಅವ್ರು ಕಣಕ್ಕಿಳಿಸಿದ್ರು. ಬಟ್ ನಿನ್ನೆ ಆದಂಥ ಅಡ್ಡ ಮತದಾನ ಇದೆಯಲ್ಲ, ಇದನ್ನು ಸಹಿಸೋಕೆ ಆಗೋದಿಲ್ಲ, ಇದನ್ನು ಯಾರೂ ಕ್ಷಮಿಸೋದಿಲ್ಲ. ಪಕ್ಷಕ್ಕೆ ಮೋಸ ಮಾಡಿದ್ರೆ ತಾಯಿಗೆ ಮೋಸ ಮಾಡಿದ ಹಾಗೆ ಅಂತ BY ವಿಜಯೇಂದ್ರ ಗುಡುಗಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಕಾಲಾವಕಾಶ ಕೇಳಿದ್ದೇನೆ. ಅಡ್ಡ ಮತದಾನ ಮಾಡಿದವರ ಪಟ್ಟಿ ನನ್ನ ಹತ್ರ ಇದೆ, ಅದನ್ನು ತೆಗೆದುಕೊಂಡು ನಾನು ನೇರವಾಗಿ ದೆಹಲಿಗೆ ಹೋಗ್ತೇನೆ, ಹೈಕಮಾಂಡ್ ನಾಯಕರ ಮುಂದೆ ಇದರ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡ್ತೇನೆ ಅನ್ನೋ ವಿಷಯವನ್ನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.